ಪುರಸಭಾ ಕಾರ್ಯಾಲಯದಲ್ಲಿ ಪೌರಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ವೇಳೆ ಪುರಸಭೆಯ ಅಧ್ಯಕ್ಷೆ ಸುಧಾ ನಿರಂಜನ್ ಹಾಗೂ ಸದಸ್ಯ ಸುರೇಶ್ ಬಾಬುರವರು ಹಿರಿಯ ಪೌರಕಾರ್ಮಿಕರಾದ ಶ್ರೀಮತಿ ಗೌರಮ್ಮ ಮತ್ತು ಶ್ರೀ ತಿಮ್ಮರಾಯಪ್ಪರವರ ಪಾದಪೂಜೆ ಮಾಡುವ ಮೂಲಕ ಪುಷ್ಪ ನಮನ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಅಧ್ಯಕ್ಷೆ ಸುಧಾ ನಿರಂಜನ್, ಪೌರಕಾರ್ಮಿಕರ ಶ್ರಮದಿಂದಾಗಿ ಪಟ್ಟಣದಲ್ಲಿ ಸ್ವಚ್ಛವಾಗಿದೆ, ರೋಗ ರುಜಿನ ನಿಯಂತ್ರಣವಾಗುತ್ತಿದೆ, ನಾವೆಲ್ಲರೂ ಆರೋಗ್ಯದಿಂದ ಇದ್ದೇವೆ. ಅವರು ಮಾಡುವ ಕೆಲಸಕ್ಕೆ ಏನು ಕೊಟ್ಟರೂ ಸಾಲದು. ಇಂತಹ ಮಹತ್ವದ ಕಾರ್ಯದಲ್ಲಿ ತೊಡಗಿರುವ ಪೌರಕಾರ್ಮಿಕರನ್ನು ನಾವೆಲ್ಲರೂ ಗೌರವಿಸುವ ನಿಟ್ಟಿನಲ್ಲಿ ಪಾದಪೂಜೆ ಮಾಡಿದ್ದೇನೆ ಎಂದು ತಿಳಿಸಿದರು. ನಂತರ ಮಾತನಾಡಿದ ಪುರಸಭೆಯ ಸದಸ್ಯರಾದ ಸುರೇಶ್ ಬಾಬುರವರು, ಪೌರಕಾರ್ಮಿಕರು ನಮ್ಮ ಬಂಧುಗಳಿದ್ದಂತೆ, ಅವರ ಯೋಗಕ್ಷೇಮವನ್ನ ನೋಡಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ. ಪ್ರಧಾನಿ ನರೇಂದ್ರ ಮೋದಿ ಆಶಯದಂತೆ ಪೌರಕಾರ್ಮಿಕರಿಗೆ ಪಾದಪೂಜೆ ಮಾಡುವ ಮೂಲಕ ಗೌರವ ಸಮರ್ಪಿಸಿದ್ದೇವೆ. ಯಾವುದೇ ಸಮಸ್ಯೆ ಉಂಟಾದರೂ ಅದನ್ನು ಬಗೆಹರಿಸುವಲ್ಲಿ ಪುರಸಭೆ ಅಧಿಕಾರಿಗಳು ಶ್ರಮ ಹಾಗೂ ಆಡಳಿತ ಸದಾ ಸಿದ್ಧವಿರುತ್ತದೆ ಎಂದು ತಿಳಿಸಿದರು. ವರ್ಷಪೂರ್ತಿ ನಮಗಾಗಿ ದುಡಿಯುವ ಪೌರಕಾರ್ಮಿಕರನ್ನು ಪ್ರವಾಸಕ್ಕೆ ಕರೆದೊಯ್ಯಬೇಕೆಂದು ನಮ್ಮೆಲ್ಲರ ಆಸೆಯಾಗಿತ್ತು. ಅದರಂತೆ ಈ ದಿನ ಅವರನ್ನು ಒಂದು ದಿನದ ಪ್ರವಾಸಕ್ಕೆ ಕರೆದೊಯ್ಯುತ್ತಿದ್ದೇವೆ ಎಂಬುದು ಬಹಳ ಖುಷಿಯ ವಿಚಾರವಾಗಿದೆ ಎಂದು ಅವರು ಸಂತಸ ವ್ಯಕ್ತಪಡಿಸಿದರು. ಈ ವೇಳೆ ಉಪಾಧ್ಯಕ್ಷರಾದ ಭುವನ್ ದಿನೇಶ್, ಸದಸ್ಯ ಪ್ರಕಾಶ್, ಆರೋಗ್ಯ ಅಧಿಕಾರಿ ರಾಜಶೇಖರ್, ಪುರಸಭಾ ಸದಸ್ಯರುಗಳು ಸೇರಿದಂತೆ ಪುರಸಭೆಯ ಅಧಿಕಾರಿಗಳು ಮತ್ತು ನೂರಾರು ಪೌರಕಾರ್ಮಿಕರು ಉಪಸ್ಥಿತರಿದ್ದರು.
ಕಾರ್ಮಿಕರ ದಿನಾಚರಣೆ ಹಮ್ಮಿಕೊಂಡಿದ್ದೀವಿ. ನಮ್ಮ ಪೌರ ಕಾರ್ಮಿಕರು 365 ದಿವಸನೂ ಒಂದು ಮಳೆ ಗಾಳಿ ಹಾಗೂ ಕರೋನಾ ಟೈಮಲ್ಲೂ ಲೆಕ್ಕಿಸದೆ ಅವರು ನಿರಂತರ ನಮಗಾಗಿ ನಮ್ಮ ಊರಿಗಾಗಿ ಪರಿಶ್ರಮ ಪಡ್ತಾ ಇರ್ತಾರೆ. ಅವ್ರಿಗೆ ಈ ದಿನ ನಾವು ಒಂದು ಪಾದಪೂಜೆ ಮಾಡುವ ಮುಖಾಂತರ ಗೌರವ ಸಲ್ಲಿಸ್ತಾ ಇದ್ದೀನಿ ನಾನು ನನ್ನ ಪುರಸಭಾ ವತಿಯಿಂದ ಅಧ್ಯಕ್ಷಳಾಗಿ. ಹಾಗೆ ನಮ್ಮ ಪುರಸಭಾ ಸದಸ್ಯರುಗಳು ಸೇರಿ ನನ್ನ ಜೊತೆಲಿ ಅವರಿಗೆ ಒಂದು ಗೌರವವನ್ನು ಸೂಚಿಸಿದ್ದಾರೆ. ಹಾಗೂ ನಮ್ಮ 27 ವಾರ್ಡ್ನ ಸದಸ್ಯರನ್ನು ಅವರ ಒಂದು ಉನ್ನತಿಗಾಗಿ ಹಾಗೂ ಅವರಿಗೆ ಒಂದು ಒಳ್ಳೆಯದಾಗಲಿ ಅಂತ ನಾವೆಲ್ಲನೂ ನಮ್ಮ ಪುರಸಭಾ ಸ್ಟಾಫು ಎಲ್ಲರೂ ನಾವು ಅವ್ರಿಗೆ ಒಂದು ಇದನ್ನು ಕೋರ್ತಾ ಇದ್ದೀವಿ, ಶುಭಾಶಯಗಳನ್ನ ಕೋರ್ತಾ ಇದ್ದೀವಿ ಪೌರ ಕಾರ್ಮಿಕರ ದಿನಾಚರಣೆ ಅಂತ. ಎಲ್ಲರಿಗೂ ನಮಸ್ಕಾರ. ಏನು ಪೌರ ಕಾರ್ಮಿಕರ ದಿನಾಚರಣೆಯನ್ನು ನಮ್ಮ ಆನೇಕಲ್ ಪುರಸಭೆಯಲ್ಲಿ ನಮ್ಮ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಮತ್ತು ಎಲ್ಲ ಪುರಸಭಾ ಸದಸ್ಯರ ಪರವಾಗಿ ಇವತ್ತು ನಮ್ಮ ಹಿರಿಯರಾದಂಥ ಪೌರ ಕಾರ್ಮಿಕರಿಗೆ ಪಾದಪೂಜೆ ಮಾಡೋ ಮುಖಾಂತರ ಒಂದು ಇಡೀ ಆನೇಕಲ್ನ ಸಾರ್ವಜನಿಕರ ಪರವಾಗಿ ಈ ಒಂದು ಪಾದಪೂಜೆಯನ್ನು ನಮ್ಮ ಪ್ರಥಮ ಪ್ರಜೆಯಾಗಿರುವಂತಹ ನಮ್ಮ ಅಧ್ಯಕ್ಷರು ಸುಧಾನಿ ರಂಜನ್ ಅವರು ಇವತ್ತು ಪಾದಪೂಜೆಯನ್ನು ಮಾಡೋ ಮುಖಾಂತರ ಪೌರ ಕಾರ್ಮಿಕರು ಸಹ ನಮ್ಮಲ್ಲಿ ಒಬ್ಬರು, ಅವರು ನಮ್ಮ ಕುಟುಂಬದವರು ಅನ್ನೋ ಒಂದು ಮಾಹಿತಿಯನ್ನು ಇವತ್ತು ನಮ್ಮ ಆನೇಕಲ್ ಜನತೆಗೆ ನಾವು ಕೊಡ್ತಾ ಇದ್ದೀವಿ. ಏನು ಇವತ್ತು ದೇಶದ ಪ್ರಧಾನಮಂತ್ರಿಗಳಾಗಿರುವಂಥ ನರೇಂದ್ರ ಮೋದಿ ಅವರ ಒಂದು ಆಶಯದಂತೆ ಪೌರ ಕಾರ್ಮಿಕರು ಸಹ ನಮ್ಮ ಕುಟುಂಬದವರು ಅಂತ ಹೇಳಿಬಿಟ್ಟು ಅವರು ಪ್ರಧಾನಮಂತ್ರಿಗಳಾದಾಗ ಅವರು ಪಾದಪೂಜೆಯನ್ನು ಮಾಡಿದರು. ಅವರ ಒಂದು ಆದರ್ಶವನ್ನು ಕೂಡ ಈ ದಿನ ನಾವು ಮುಂದುವರ್ಸ್ಕೊಂಡು ಬರ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತೀವಿ. ಮತ್ತು ಎಲ್ಲ ಪೌರ ಕಾರ್ಮಿಕರಿಗೆ ನಮ್ಮ ಸ್ಟಾಫ್ನ ಪರವಾಗಿ ಹಾಗೂ ನಮ್ಮ ಎಲ್ಲ 27 ಸದಸ್ಯರ ಪರವಾಗಿ ಅವರಿಗೆ ಪೌರ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಹಾಗೂ ಈ ಪಾದಪೂಜೆಯನ್ನು ನೆರವೇರಿಸಿಕೊಟ್ಟಂಥ ನಮ್ಮ ಆನೇಕಲ್ ಪುರಸಭೆ ಅಧ್ಯಕ್ಷರಾದಂಥ ಸುಧಾನಿ ರಂಜನ್ ಅವರು ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಇವತ್ತು ಪೌರ ಕಾರ್ಮಿಕರು ಏನು ಮಾಡ್ತಾರೆ ಸರ್, ಏನು 365 ದಿವಸಗಳು ಪಾಪ ನಮ್ಮ ಅಧ್ಯಕ್ಷ ಹೇಳ್ದಂಗೆ ಅವರು ಚಳಿ ಗಾಳಿ ಮಳೆ ಅನ್ನೋದೇ ಅಂಥ ಸಂದರ್ಭದಲ್ಲೂ ಕೂಡ ಅವರು ಆನೇಕಲ್ ಸ್ವಚ್ಛತೆ ಬಗ್ಗೆ ಮತ್ತು ಕಸ ಎತ್ತೋದಿರ್ಬೋದು ಮತ್ತು ಯಾವುದೇ ಒಂದು ಸಮಸ್ಯೆಗಳಿರ್ಬೋದು, ಮೋರಿ ಕ್ಲೀನ್ ಮಾಡೋದಿರ್ಬೋದು, ಇಷ್ಟೆಲ್ಲ ಅವರು ತನ್ನ ಮಕ್ಕಳನ್ನೆಲ್ಲ ಬಿಟ್ಟು ಬೆಳಗ್ಗೆ 5 ಗಂಟೆಗೆ ಬಂದು ನಮ್ಮ ಆನೇಕಲ್ನ ಒಂದು ಸ್ವಚ್ಛತೆಯನ್ನು ಮಾಡ್ತಾ ಇದ್ದಾರೆ. ಅವ್ರಿಗಿಂತ ಹೆಚ್ಚಾಗಿ ನಮಗೆ ಬೇರೆ ಯಾರೂ ಇಲ್ಲ. ಅವರು ಅಲ್ಲಿ ಕಷ್ಟ ಬಿದ್ದು ಕೆಲಸ ಮಾಡಿದ್ರೆ ಮಾತ್ರ ನಮ್ಮಂಥ ಸದಸ್ಯರುಗಳಿಗೆ ಗೌರವ ಅನ್ನೋದನ್ನು ನಾನು ಕ್ಲಿಯರಾಗಿ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಅಂಥ ಒಂದು ಪೌರ ಕಾರ್ಮಿಕರಿಗೆ ವರ್ಷದಲ್ಲಿ ಒಂದು ದಿವಸ ಆದರೂ ಒಂದು ಉತ್ತಮವಾದಂಥ ಅವರಿಗೆ ಒಂದು ಗೌರವವನ್ನು ಸಲ್ಲಿಸಬೇಕು ಅಂತ ಹೇಳಿಬಿಟ್ಟು ನಾವೆಲ್ಲ ಪುರಸಭಾ ಸದಸ್ಯರುಗಳು ಒಂದು ಚರ್ಚೆ ಮಾಡಿ ಸುಮಾರು ನಮ್ಮ ಲಾಸ್ಟ್ ಬಾರಿ ನಮ್ಮ ಮಾಜಿ ಅಧ್ಯಕ್ಷರಿದ್ದಂತಹ ಅವರ ಒಂದು ಕಾಲದಲ್ಲಿಯೂ ಕೂಡ ನಾವು ಈ ಥರ ಒಂದು ಹೊರಗಡೆ ಕರ್ಕೊಂಡೋಗಿ ಔಟಿಂಗ್ ಕರ್ಕೊಂಡೋಗಿ ಒಂದು ದಿವಸಗಳ ಕಾಲ ಅವರಿಗೆ ಒಂದು ಗೌರವವನ್ನು ಸೂಚಿಸಬೇಕು ಅಂತ ಹೇಳಿಬಿಟ್ಟು ಈಗ ನಾವೆಲ್ಲ ಜಿಗ್ನಿಯಲ್ಲಿರುವಂಥ ಮ್ಯಾಂಗೋ ಮಿಷನಲ್ಲಿ ಎಲ್ಲ ನಮ್ಮ ಪೌರ ಕಾರ್ಮಿಕರಿಗೆ ಒಂದು ದಿವಸ ಔಟಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೆ ಮುಂಚೆ ಒಂದು ಪಾದಪೂಜೆಯನ್ನು ಮಾಡಿ ಈಗ ಅವ್ರನ್ನ ನಾವು ಕರ್ಕೊಂಡೋಗಿ ಅವರು ಕೂಡ ನಮ್ಮ ಕುಟುಂಬದಲ್ಲಿ ಸದಸ್ಯರು ಅನ್ನೋ ಒಂದು ಭಾವನೆಯಿಂದ ಇವತ್ತು ನಾವು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡ್ಕೊಂಡಿದ್ದೀವಿ ಸರ್. ಕಾರ್ಮಿಕರ ದಿನಾಚರಣೆಯನ್ನು ಇವತ್ತು ನಮ್ಮ ಪುರಸಭೆಯಲ್ಲಿ 27 ಸದಸ್ಯರು ಒಂದು ತೀರ್ಮಾನ ತಗೊಂಡು ನಮ್ಗೆ ಇವತ್ತು ಪಾದಪೂಜೆ ಮುಖಾಂತರ ಇದು ಮಾಡಿ ಗೌರವವನ್ನು ಸಲ್ಲಿಸಿ ಆಮೇಲೆ ಇಲ್ಲಿ ಒಂದು ದಿವಸ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ರೆಸಾರ್ಟಿಗೆ ಕರ್ಕೊಂಡೋಗಿ ಅಲ್ಲಿ ಗೇಮ್ಸು ಎಲ್ಲ ಒಂದು ಆಟ ಆಡಿಕೊಂಡು ಕರ್ಕೊಂಬರೋದ್ರಿಂದ ಅವ್ರಿಗೆ ನಾವು ಊಟದ ವ್ಯವಸ್ಥೆ ಎಲ್ಲ ಅಲ್ಲಿ ಎಲ್ಲ ಮಾಡ್ತಾರೆ. ಖುಷಿ ಅನಿಸುತ್ತೆ. ಇವತ್ತೊಂದು ದಿನ ಯಾವಾಗೋ ಬೆಳಗ್ಗೆಯಿಂದ ಸಂಜೆವರೆಗೆ ಕೆಲಸ ಮಾಡ್ತೀವಿ. ಇವತ್ತೊಂದು ದಿನ ಎಲ್ಲರಿಗೂ ಒಂಥರ ಖುಷಿ ಅನಿಸುತ್ತೆ. ಹಬ್ಬ ವಾತಾವರಣ ನಮಗೆ ಅಧ್ಯಕ್ಷರಿಗೆ ಮತ್ತು ಸದಸ್ಯರು ನಾವು ಅವ್ರಿಗೆ ನಾವು ಈ ಥರ ಧನ್ಯವಾದ ಸಲ್ಲಿಸಬೇಕು ಇಷ್ಟ.